ಒಂದೇನೆಂದರೆ 2023ರಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆದಾಗಲೂ ಪ್ರಧಾನಿಯಾಗಿ ಮೋದಿ ಅವರೇ ಇದ್ದರು, ಗೃಹ ಸಚಿವರಾಗಿ ಅಮಿತ್ ಶಾ ಅವರೇ ಇದ್ದರು, ನಡ್ಡಾ ಅವರೇ ಇದ್ದರು. ಬಿಹಾರದಲ್ಲಿ ಇವರ ನಾಯಕತ್ವವನ್ನು ಒಪ್ಪಿದ ಜನ ಕರ್ನಾಟಕದಲ್ಲಿ ಯಾಕೆ ಒಪ್ಪಲಿಲ್ಲ? ಪ್ರಾಬಲಿ ನಮ್ಮ ಕರ್ನಾಟಕ ಮಟ್ಟದ BJP ಕರ್ನಾಟಕ ನಾವು ಎಲ್ಲ ಒಂದು ಕಡೆ ಸರ್ಕಾರದಲ್ಲಿ ಓವರ್ ಕಾನ್ಫಿಡೆನ್ಸ್ ಇತ್ತು. ಅದೆಲ್ಲ ಒಂದು ಕಡೆ ಇನ್ನು ಹೆಚ್ಚಿನ ಗಮನವನ್ನು ಆದ್ಯತೆಯನ್ನು ಚುನಾವಣೆ ಮ್ಯಾನೇಜ್ಮೆಂಟಲ್ಲಿ ಪೊಲಿಟಿಕಲ್ ಮ್ಯಾನೇಜ್ಮೆಂಟಲ್ಲಿ ನಾವು ಫೇಲ್ ಆಗಿದ್ದೀವಿ. ಸೊ ಹಾಗಾಗಿ ಇದು ಈ ಹೊಣೆ ನಮ್ಮ ಮೇಲೆ ಇದೆ. ಹಾಗಾಗಿ ಜನ ನಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪನ್ನು ನಾವು ಒಪ್ಕೊಳ್ಳೋಂಥದ್ದಾಗಬೇಕು. ಆದರೆ ನಾವು ಮಾಡಿರೋಂಥ ಕೆಲಸಗಳು ಭಾಳ ಉತ್ತಮವಾಗಿದೆ, ಜನಪರವಾಗಿತ್ತು. ಅದನ್ನು ಪ್ರಬಲವಾಗಿ ಹೇಳೋದ್ರಲ್ಲಿ ಎಲ್ಲ ಒಂದು ಕಡೆ ತಿಳಿಸೋದ್ರಲ್ಲಿ ವಿಫಲರಾಗಿದ್ದೀವಿ. ಮತ್ತು ಕಾಂಗ್ರೆಸ್ಸು ಅಲ್ಲಸಲ್ಲದ ಆಪಾದನೆಯನ್ನು ಭಾರತೀಯ ಜನತಾ ಪಾರ್ಟಿ ಮೇಲೆ ಭಾಳಷ್ಟು ಮಾಡಿದರು. ಅದನ್ನೆಲ್ಲ ಒಂದು ಕಡೆ ಅದನ್ನು ಕೌಂಟ್ರ್ ಮಾಡೋದ್ರಲ್ಲಿ ನಾವು ವಿಫಲರಾಗಿದ್ದು. ಖಂಡಿತ ಇವತ್ತು ಅದಕ್ಕೆ ನಾವು ಸಂಖ್ಯೆ ಕಮ್ಮಿ ಆಗುವಂಥದ್ದು ನಾವೇ ನೋಡಿದ್ವಿ. ಹಾಗಾಗಿ ಅದರ ಪ್ರತಿಫಲ ಅನುಭವಿಸಿದ್ದೀವಿ. ಮುಂದಿನ ದಿನದಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರ ಸಂಪೂರ್ಣ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಹೇಳ್ತಾ ಇದ್ರಿ ಸರ್, ಅದಕ್ಕೆ ನಾ ಹೇಳಿದ್ದು. ನೀವು ಹಾಗಿದ್ರೆ ಆ ಓವರ್ ಕಾನ್ಫಿಡೆನ್ಸ್ ನಿಮಗೆ ಬೊಮ್ಮಾಯಿ ಮೇಲೆ ಅವ್ರ ಮೇಲೆ ಇದ್ದಿದ್ದ? ಎಲ್ಲರ ಮೇಲೆ ಅವರೊಬ್ಬರ ಮೇಲೆ ಹೇಳಲಿಕ್ಕಾಗಲ್ವಲ್ಲ ನಾವು. ಅವರೊಬ್ಬರ ಮೇಲೆ ಮುಖ್ಯಮಂತ್ರಿಯಿಂದವ್ರಿಗೆ ಜಾಸ್ತಿ ಇರುತ್ತೆ, ನಮಗೆಲ್ಲ ಒಂದು ಸ್ವಲ್ಪ ಇರುತ್ತೆ. ಹಾಗಾಗಿ ಇದೆಲ್ಲ ಟೀಮ್ ರೆಸ್ಪಾನ್ಸಿಬಿಲಿಟಿ. ಒಟ್ಟಾರೆ ನಾವೆಲ್ಲರೂ ಜವಾಬ್ದಾರಿ ತೊಗೊಳ್ಳೇಬೇಕಾಗುತ್ತೆ. ಬಟ್ ಹಂಗಲ್ಲ ಸರ್, ಸೋತಾಗ ನಮ್ಮ ಟೀಮ್ ರೆಸ್ಪಾನ್ಸಿಬಲ್ ಅಂತ ಇದೆ, ಗೆದ್ದ ತಕ್ಷಣ ಮೋದಿ ಅಂತ ಹೇಳ್ತೀರಾ, ಅಮಿತ್ ಶಾ ಅಂತ ಹೇಳ್ತೀರಾ. ಸ್ಥಳೀಯ ನಾಯಕತ್ವ ಯಾಕೆ ಜವಾಬ್ದಾರಿ ತಗೊಳ್ಳಲ್ಲ ಅಂತ ನನ್ನ ಪ್ರಶ್ನೆ. ಇಲ್ಲ, ಖಂಡಿತ ನಮ್ಮದು ಲೋಪ. ನಾವು ಸರ್ಕಾರ ನಡೆಸಿದ್ದವರು, ನಮಗೆ ಶಕ್ತಿಯಾಗಿ ಅದಕ್ಕೆ ಅವರ ಆಶೀರ್ವಾದ ಇವತ್ತು ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಮಾಡಿರುವಂಥದ್ದಿದೆ. ನಮ್ಮ ಎಲ್ಲ ಒಂದು ಕಡೆ ಸ್ಟ್ರಾಟಜಿ ಬ್ಯಾಕ್ ಫೈರ್ ಆಗಿರುವಂಥದ್ದು ಇದೆ. ನಿಮ್ಗೆ ಗೊತ್ತೇ ಇದೆ ಕಾಂಗ್ರೆಸ್ ಯಾವ ರೀತಿ 40% ಇನ್ನೊಂದು ಅಲ್ಲಸಲ್ಲದ ಆಪಾದನೆಗಳನ್ನು ನಮ್ಮ ಮೇಲೆ ಮಾಡೋವಂಥದ್ದಾಗಿತ್ತು. ಹಾಗಾಗಿ ನಾವು ಅದರ ಪರಿಣಾಮ ಮತ್ತು ಇಂಟರ್ನಲ್ ರಿಸರ್ವೇಷನನ್ನು ಮಿಸ್ ಕ್ಯಾಂಪೇನ್ ಮಾಡಿದರು. ಇಂಟರ್ನಲ್ ರಿಸರ್ವೇಷನ್ನ ಎಲ್ಲ ಒಂದು ಕಡೆ ಮಿಸ್ ಕ್ಯಾಂಪೇನ್ ಮಾಡೋವಂಥದ್ದು ಒಂಥರ ಕರ್ನಾಟಕನೇ ಒಂದು ಲ್ಯಾಬ್ ಆಗಿತ್ತು. ಈ ಲ್ಯಾಬನ್ನು ಅವ್ರು ಯಶಸ್ವಿಯಾಗಿ ಮಾಡಿದರು. ಅದಾದ ನಂತರ ಅವ್ರ ಲ್ಯಾಬು ಒಂದು ಸ್ವಲ್ಪ ತೆಲಂಗಾಣದಲ್ಲಿ ರಿಸಲ್ಟ್ ಸಿಕ್ತು, ಅದಾದಮೇಲೆ ಎಲ್ಲೂ ಸಿಗೋವಂಥದ್ದು ಆಗಿಲ್ಲ. ಎಲ್ಲ ಒಂದು ಕಡೆ ಎಕ್ಸ್ಪೆರಿಮೆಂಟಲ್ ಲ್ಯಾಬು ಕರ್ನಾಟಕ ಆಗಿತ್ತು, ಅವ್ರು ಯಶಸ್ವಿಯಾಗಿ ಮಾಡ್ಕೊಂಡ್ರು. ಹಾಗಾಗಿ ಈ ಜವಾಬ್ದಾರಿನ ನಾವು ಹೊತ್ಕೊಳ್ಳುವಂಥದ್ದು ಸರಿ ಇದೆ. ಕರ್ನಾಟಕ ಮಟ್ಟದ ನಮ್ಮ ಮಟ್ಟದಲ್ಲಿ ನಮ್ಮ ವಿಫಲತೆ ಇದಕ್ಕೆ ಕಾರಣವಾಗಿದೆ. ಹಾಗಾಗಿ ನಾವು ಮುಕ್ತವಾಗಿ ಅದನ್ನು ಒಪ್ಕೊಳ್ಳುವಂಥದ್ದು. ಸ್ಪೆಷಲಿ ನಿತೀಶ್ ಕುಮಾರ್ ಅವರು ಒಂಥರ ರೋಲ್ ಮಾಡೆಲ್ ಆಗಿ ನಿಂತ್ಕೊಳ್ತಾರೆ, ಅತಿ ಹೆಚ್ಚು ಕ್ಯಾಂಪೇನ್ ಮಾಡ್ತಾರೆ. ಆ ವಯಸ್ಸಿನ ಬಗ್ಗೆ ಹೆಚ್ಚು ಚರ್ಚೆ ಆದಾಗ ಅದಕ್ಕೆ ಸಡ್ಡು ಹೊಡೆದು ನಿಲ್ಲೋ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ. ಮತ್ತು ಜನಪರ ವಿಶ್ವಾಸವನ್ನ ಇನ್ನೂ ಉಳಿಸ್ಕೊಂಡಿದ್ದೀನಿ 19 ವರ್ಷಗಳ ನಂತರವೂ ಅನ್ನೋದನ್ನ ಅವರು ಸಾಬೀತುಪಡಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಆ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಬಟ್ ಅದನ್ನ ನೋಡಿ ರಾಜ್ಯ ಬಿಜೆಪಿಗರು ಕಲಿಯೋದೇನು ಇಲ್ವಾ? ಖಂಡಿತ ಕಲೀಲಿಕ್ಕಿದೆ, ಯಾವಾಗಲೂ ಪಾಠ ಇದ್ದೇ ಇರುತ್ತೆ ಕಲೀಲಿಕ್ಕೆ. ಖಂಡಿತ ಕಲಿಯುವಂಥದ್ದಾಗಬೇಕು, ಅಳವಡಿಸ್ಕೊಳ್ಳುವಂಥದ್ದಾಗಬೇಕು. ಇದನ್ನು ಇನ್ನು ಮುಂದಕ್ಕೆ ಯಾವುದೇ ರೀತಿಯಾದಂಥ ತಪ್ಪಾಗದ ರೀತಿಯಲ್ಲಿ ಮಾಡುವಂಥದ್ದಾಗಬೇಕು. ಬಿಹಾರದಲ್ಲಿ ಇವತ್ತಿನ ನಂಬರ್ ಸರ್. ರೈಟ್, ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಸುನಿಲ್ ಕುಮಾರ್ ಅವರು ಮಾತನಾಡಿದ್ರು, ಐವಾನ್ ಡಿಸೋಜಾ ಅವರು ಮಾತನಾಡಿದ್ರು, ಹಾಗೆಯೇ ಅಶ್ವಥ್ ನಾರಾಯಣ್ ಮಾತನಾಡಿದ್ರು. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಸದ್ಯದ ಟ್ರೆಂಡನ್ನು ಇವಾಗ ಒಂದು ಸರ್ತಿ ನಾವು ನೋಡ್ಬೋಣ. 190 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. 49, 50ಕ್ಕೂ ಕೂಡ ರೀಚ್ ಆಗ್ತಾ ಇಲ್ಲ ಮಹಾಗಠಬಂಧನ್. ಉಳಿದವರು 4 ಕ್ಷೇತ್ರಗಳು, ಅದರಲ್ಲಿ MIM ಕೂಡ ಇದೆ. ಈಗ ಅಮಿತ್ ಶಾ ಅವರು ನುಡಿದಿದ್ದಂತಹ ಭವಿಷ್ಯ ನಿಜವಾಗ್ತಾ ಇದೆ. ಅವ್ರು ಹೇಳಿದ್ರು ಪ್ರಚಾರದ ಸಂದರ್ಭದಲ್ಲಿ 180+ ಸೀಟನ್ನು ಗೆಲ್ತೀವಿ. ಚುನಾವಣಾ ರ್ಯಾಲಿಯಲ್ಲೇ ನಿಖರ ನಂಬರನ್ನು ನೀಡಿದ್ರು ಅಮಿತ್ ಶಾ. ಅವರು ಹೇಳಿದಂತೆ 180 ದಾಟಿದೆ NDA, 190. ಬಿಹಾರದ ಗೆಲುವಿಗೆ ಪಣ ತೊಟ್ಟಿದ್ರು ಅಮಿತ್ ಶಾ. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂಗೆ ಪ್ರಚಾರವನ್ನು ಮಾಡಿದ್ರು. ಅವರು ಕೂಡ ಹೌದು, ನರೇಂದ್ರ ಮೋದಿ ಅವರು ಕೂಡ ಹೌದು. ಈ ಎಲ್ಲರ ಒಟ್ಟಾರೆ ಫಲಿತಾಂಶ ಅಂದರೆ ಎಲ್ಲರ ಶ್ರಮ ಇವತ್ತು ಫಲಿತಾಂಶದ ರೂಪದಲ್ಲಿ ಕಂಡು ಬರ್ತಾ ಇದೆ. ಅಮಿತ್ ಶಾ ಅವರು ಹಿಂದೆ ಹೇಳಿದರು ಈ ಮಾತನ್ನು, 180+ ಗೆಲ್ತೀವಿ ಅಂತಂದ್ಬಿಟ್ಟು. ಆ ನಂಬರ್ ಬಂದಿದೆ.
ಬಟ್ ಕೆಲವರೆಲ್ಲ ಹೇಳೋ ಪ್ರಕಾರ BJP ನಾಯಕರು ಹೇಳೋ ಪ್ರಕಾರ ಈ ನಂಬರ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಬಟ್ ಒಳ ಹೊಕ್ಕು ವರ್ಕ್ ಮಾಡಿದಂಥವ್ರಿಗೆ ಗೊತ್ತಿರುತ್ತೆ ಎಷ್ಟು ಸೀಟನ್ನು ನಾವು ಗೆಲ್ತೀವಿ ಅಂತ. ಕರ್ನಾಟಕದಲ್ಲಿ DK ಶಿವಕುಮಾರ್ ಹೇಳಿರಲಿಲ್ವಾ ನಾವು ಇಷ್ಟೇ ನಂಬರ್ ಬರ್ತೀವಿ ಅಂತ. ಕೆಲಸ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸೊ ಸಾಮೂಹಿಕವಾಗಿ ವರ್ಕ್ ಮಾಡಿದ್ದ ಫಲಿತಾಂಶವನ್ನು ಇವತ್ತು NDA ನೋಡ್ತಾ ಇದೆ. ಬಹಳ ಅದ್ಭುತವಾದಂತಹ ಗೆಲುವು, ಸಾಮಾನ್ಯವಾದ ಗೆಲುವು ಅಲ್ಲ ಇದು. ಯಾಕೆಂದರೆ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತ ಕೆಲವರು ನಿರೀಕ್ಷೆ ಮಾಡಿದರು. ಇವರೊಂದು 130, ಅವರೊಂದು 120, ಬಟ್ ಹಾಗಾಗಿಲ್ಲ. ಸೊ ಹಾಗಾಗಿ ಇವಾಗ NDAಗೆ ಈ ಪರಿಪ್ರಮಾಣದ ನಂಬರ್ ಬರೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು 192 ಕ್ಷೇತ್ರ, 47. RJD ಅವ್ರಿಗಂತೂ ಬಹಳ ನಿರಾಸೆ ಆಗ್ಬಿಟ್ಟಿದೆ. ಕುಸಿತಾನೆ ಹೋಗ್ತಾ ಇದೆ ವಿನಃ ಮೇಲಕ್ಕೆ ಹೋಗ್ತಾನೆ ಇಲ್ಲ. ಖಂಡಿತ RJD ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ರು ಈಗ ಆತ್ಮಾವಲೋಕನ ಮಾಡ್ಕೋತಾರ ಅಂತ. ನಾವು ಕಾಂಗ್ರೆಸ್ ಜೊತೆ ಹೋಗಿ ಕೆಟ್ಟವಾ, ಅವ್ರ ಜೊತೆ ಹೋಗಿದ್ದಕ್ಕೆ ಹೀಗಾಯ್ತಾ ಅಂತ ಅನ್ಬಿಟ್ಟು. ಯಾಕೆಂದ್ರೆ ಕಾಂಗ್ರೆಸ್ನವರು ಸಿಂಗಲ್ ಡಿಜಿಟ್